ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದ್ಬಿಟ್ಟು ಹೋಂಡಾ NX200 ಮೈಲೇಜ್ ಚೆಕ್ ಮಾಡ್ತಾ ಇದ್ದೀವಿ, ಟ್ಯಾಂಕ್ ಟು ಟ್ಯಾಂಕ್ ಮೆಥಡು. ಸೊ ಹೋಂಡಾ ಬಂದ್ಬಿಟ್ಟು ಇದು 500 ಕಿಲೋಮೀಟರ್ಸ್ಗೆಲ್ಲ ಫಸ್ಟ್ ಸರ್ವಿಸ್ ಆಗುತ್ತೆ. ಅದರಿಂದ ಫಸ್ಟ್ ಸರ್ವಿಸ್ ಆದಮೇಲೆ ಒಂದ್ಸಲಿ ಮೈಲೇಜ್ ಚೆಕ್ ಮಾಡೋಣ. ಸೊ ನಿಮಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂದ್ಬಿಟ್ಟು ಟ್ಯಾಂಕ್ ಟು ಟ್ಯಾಂಕ್ ಮೆಥಡಲ್ಲಿ ಮೈಲೇಜ್ ಚೆಕ್ ಮಾಡ್ತಾಯಿದ್ದೀನಿ. ಮತ್ತು ಏನಪ್ಪ ಅಂದರೆ ಈ ವಿಡಿಯೋ ಒಂದು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ದೇವಸ್ಥಾನಕ್ಕೆ ಕೊಟ್ಟು ಬಂದಾದಮೇಲೆ ಊರಲ್ಲಿ ಸೀತಾರಾಮ ಕಲ್ಯಾಣ ಮಾಡಿದ್ರು ದೇವಸ್ಥಾನದಲ್ಲಿ. ಆ ಫಂಕ್ಷನ್ಗೆ ಹೋಗಿ ಬಂದೆ. ಸೊ ಇಮಿಡಿಯೇಟಾಗಿ ಅದನ್ನು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದೆ, ಮತ್ತು ಟೈಮೇ ಸಿಗಲಿಲ್ಲ. ಆದ್ದರಿಂದ ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗವಿಮಲ್ಲೇಶ್ವರ ದೇವಸ್ಥಾನಕ್ಕೆ ಜನವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಹೋಗಿದ್ದು. ಆ ಟೈಮಲ್ಲಿ ತುಂಬ ಮಳೆ ಬೇರೆ ಇತ್ತು. ನಾನು ಗವಿಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಇಮಿಡಿಯೇಟಾಗಿ ನೆಕ್ಸ್ಟ್ ವೀಕಲ್ಲೇನೋ ಅಥವಾ ಒಂದು 10 ಡೇಸ್ ಗ್ಯಾಪಲ್ಲಿ ಮತ್ತೆ ನಾನು ಊರಿಗೆ ಹೋದೆ. ಸೀತಾರಾಮ ಕಲ್ಯಾಣ ಇತ್ತು. ಸೊ ಮತ್ತು ಅದು ಎಲ್ಲ ಎಡಿಟ್ ಮಾಡಿಬಿಟ್ಟು ಅದನ್ನೆಲ್ಲ ಹಾಕೋಷ್ಟರಲ್ಲಿ ಲೇಟ್ ಆಯಿತು. ಯಾರಾದರೂ ಹೋಂಡಾ NX200 ತೊಗೋಬೇಕಾದ್ರೆ ಅವ್ರಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಫುಲ್ ಟ್ಯಾಂಕ್ ಮಾಡ್ಸಿದ್ದೀನಿ ನೋಡಿ. ಎಲ್ಲ ರೇಂಜು ಫುಲ್ ತೋರಿಸಿದೆ, ಫುಲ್ ಟ್ಯಾಂಕ್ ಎಲ್ಲ ಫುಲ್ ಎಲ್ಲ ನೋಡಿ. ಹಂಗೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ, ಫುಲ್ ಟ್ಯಾಂಕ್ ಮಾಡಿರೋದು. ಯಾಕಂದ್ರೆ ಅಲ್ಲಿ ಜನ ಇದ್ದರು, ಸೊ ಅದಕ್ಕೆ ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ ನಿಮಗೆ. ಸೊ ನಾನು ಹಾಕ್ಸಿದ್ದು ಶೆಲ್ ದೀಪ ಅವರು ನೋಡ್ತಾ ಇದ್ದೀರಲ್ಲ, ಫುಲ್ ಇದೆ. ಇಲ್ಲಿ ಕೈಗೆ ಟಚ್ ಆಗ್ತಾ ಇದೆ ಪೆಟ್ರೋಲು, ಕಾಣಿಸ್ತಾ ಇದೆಯಲ್ಲ ನೋಡಿ, ಮೊದಲೇ ಕಾಣಿಸ್ತಾ ಇದೆ. ಸೊ ತೋರಿಸ್ಬಿಡ್ತೀನಿ ಹಂಗೆ ನಿಮಗೆ ಕಿಲೋಮೀಟ್ರ್ ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ. ಸೊ ಕಿಲೋಮೀಟ್ರ್ ಬಂದ್ಬಿಟ್ಟು ಒಂದು ನಿಮಿಷ ಟ್ರಿಪ್ಪು B0 ಮಾಡಿಬಿಡೋಣ. ಇರೋ ಒಂದು ನಿಮಿಷ. ಸೊ ಟ್ರಿಪ್ಪು B0 ಮಾಡಿದ್ದೀನಿ. ಟ್ರಿಪ್ಗೆ ನಾನು 0 ಮಾಡ್ತಾಯಿಲ್ಲ, ಯಾಕಂದರೆ ನಾನು ಈಗ ಒಂದು ಟೆಂಪಲ್ಗೆ ಹೊರಟಿದ್ದೀನಿ. ಟೋಟಲ್ ಮನೆಯಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ, ಅದಕ್ಕೆ ನಾನು ಟ್ರಿಪ್ಗೆ ನಮ್ಮ ಮನೆ ಹತ್ರನೇ 0 ಮಾಡಿದ್ದೆ. ಸೊ ಅದಕ್ಕೆ ಈಗ ಬಂದು ನೋಡಿ, ನೋಡ್ತಾ ಇರಲ್ಲ, ಟ್ರಿಪ್ಪು B ಮಾತ್ರ 0 ಮಾಡಿದ್ದೀನಿ. ಒಂದು ನಿಮಿಷ ಹಂಗೆ ನೋಡಿ. ಟೋಟಲ್ ಓಡೋ ಬಂದ್ಬಿಟ್ಟು ನಿಮಗೆ ಟೋಟಲು 858 km ಇದೆ. ಸೊ ನೋಡೋಣ, ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕ್ ಚೆಕ್ ಮಾಡ್ತಾಯಿದ್ದೀನಿ ಮೈಲೇಜು. ಸೊ ನಾನು ಯೂಸ್ ಮಾಡ್ತಾ ಬಂದ್ಬಿಟ್ಟು ಶೆಲ್ V ಪವರ್ ಯೂಸ್ ಮಾಡ್ತಾಯಿದ್ದೀನಿ, ನಾರ್ಮಲ್ ಪೆಟ್ರೋಲ್ ಯೂಸ್ ಮಾಡ್ತಾಯಿಲ್ಲ. ನೋಡೋಣ ಅಕಸ್ಮಾತ್ ಶೆಲ್ V ಪವರಲ್ಲಿ ಎಷ್ಟು ಮೈಲೇಜ್ ಬರುತ್ತೆ ಅಂತ ಚೆಕ್ ಮಾಡೋಣ ಒಂದ್ಸಲಿ. NX200 ಏನು ನೋಡಿ, ಮತ್ತೆ ನೋಡಿ ಒಂದು ನಿಮಿಷ ನೋಡಿ. ಟ್ರಿಪ್ಪಿಗೆ ಬಂದ್ಬಿಟ್ಟು 32 ಕಿಲೋಮೀಟರ್ಸ್, ಅಂದರೆ ನನ್ನ ಮನೆ ಹತ್ರ 0 ಮಾಡಿದ್ದೆ. ಸೊ ಅದಕ್ಕೆ ಟ್ರಿಪ್ಪಿಗೆ ಹಂಗೆ ಇಲ್ಲಿ ನೋಡಿ, ಇನ್ನೊಂದ್ಸರಿ ತೋರಿಸಿ ನಿಮಗೆ ನೋಡಿ. ಟ್ರಿಪ್ಪು B0 ಮಾಡಿದ್ದೀನಿ ನೋಡಿ, ಕಾಣಿಸ್ತಿದೆ. ಟ್ರಿಪ್ಪು B0 ಇದೆ. ಸೊ ಓಡೋ ಬಂದ್ಬಿಟ್ಟು 858 ಕಿಲೋಮೀಟರ್ಸ್ ಇದೆ. ಬನ್ನಿ ಸ್ನೇಹಿತರೆ, ಇವತ್ತು NX200 ಮೈಲೇಜು ಚೆಕ್ ಮಾಡೋಣ ಆಫ್ಟರ್ ಫಸ್ಟ್ ಸರ್ವಿಸ್. ಯಾಕಂದ್ರೆ ಇನ್ನೂ ಬರೀ ನೋಡಿ 858 ಕಿಲೋಮೀಟರ್ ಆಗಿದೆ. ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು ಒಂದು 550 ಕಿಲೋಮೀಟ್ರಲ್ಲಿ ಮಾಡಿಸಿದ್ದೆ. ಸೊ ಅದಕ್ಕೆ ಒಂದ್ಸಲಿ ಆಫ್ಟರ್ ಫಸ್ಟ್ ಸರ್ವಿಸು ಮೈಲೇಜ್ ಎಷ್ಟು ಕೊಡುತ್ತೆ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ದೇವನಹಳ್ಳಿನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಒಂದು ಸ್ವಲ್ಪ ವಿಡಿಯೋ ಮಾಡಿದ ತಕ್ಷಣ ಸ್ವಲ್ಪ ಮಳೆ ಸ್ಟಾರ್ಟ್ ಆಗೋಯಿತು. ಸ್ವಲ್ಪ ಏನು ಮಳೆ ಅಂದರೆ ಅಂಥ ಜೋರು ಮಳೆ ಏನಲ್ಲ, ಒಂಥರ ತುಂತುರು ಮಳೆ ಬರ್ತಾಯಿತ್ತು. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಗವಿಮಲ್ಲೇಶ್ವರ ಸ್ವಾಮಿ ಟೆಂಪಲ್ಗೆ ಹೊರಟಿದ್ದೀನಿ, ಮೈಲೇಜ್ ಚೆಕ್ ಮಾಡ್ಬೇಕಂತ ಅಂದ್ಕೊಂಡೆ. ಬಟ್ ಅಂದರೆ ನಿಮಗೆ ಮೈಲೇಜ್ ಚೆಕ್ ಮಾಡೋದು ಸಪ್ರೇಟಾಗಿ ವಿಡಿಯೋ ಬರುತ್ತೆ, ನೋಡ್ತಾ ಇರಲಿ ಸ್ನೇಹಿತರೆ. ಇನ್ನೂ 1 ಪಾಯಿಂಟು ಕಮ್ಮಿ ಆಗಿಲ್ಲ. ಇರಿ ನೋಡೋಣ ಎಷ್ಟು ಕಿಲೋಮೀಟ್ರ್ ಹೊಡಿದೆ ಅಂತ ತೋರಿಸ್ತೀನಿ ನೋಡಿ. ಟ್ರಿಪ್ಗೆ 108 ಕಿಲೋಮೀಟ್ರ್ ಆಗಿದೆ ನೋಡಿ. 75 ಕಿಲೋಮೀಟ್ರ್, ಆಲ್ಮೋಸ್ಟ್ ಅಲ್ಲಿ 76 ಅಂದ್ಕೊಳ್ಳಿ. 76 ಕಿಲೋಮೀಟ್ರ್ ಓಡಿಸಿದ್ದೀನಿ. ಬಟ್ ನೋಡಿ, ಇನ್ನೂ 1 ಪಾಯಿಂಟು ಇನ್ನೂ ಕಮ್ಮಿ ಆಗಿಲ್ಲ, ಪರವಾಗಿಲ್ಲ, ತೋರಿಸ್ತಿದ್ದೀನಿ. ಮತ್ತು ಮಳೆ ಬಂತು ಅಂತ ಹೇಳಿದ್ನಲ್ಲ, ನೋಡ್ತಾ ಇರಲ್ಲ, ಅದು ಅಂಥ ಜೋರು ಮಳೆ ಏನು ಬಿದ್ದಿಲ್ಲ, ಸುಮ್ಮನೆ ಒಂಥರ ತುಂತುರು ಮಳೆ ಬೀಳ್ತೈತೆ. ಅದಕ್ಕೆ ನೋಡಿ ಗಾಡಿ ಎಲ್ಲ ಗಲೀಜಾಗಿದೆ, ನೋಡ್ತಾ ಇರಲ್ಲ. ಸೊ ಒಂದು 100 ಕಿಲೋಮೀಟ್ರ್ ಆಯ್ತಲ್ಲ, ಅದಕ್ಕೆ ಒಂದು ಸ್ಟಾಪ್ ಕೊಟ್ಟೆ. ಎಲ್ಲ ನೋಡಿ, ಅವರೆಲ್ಲ ಕುರಿಗಳೆಲ್ಲ ಮೇಯಿಸ್ತಾ ಇದ್ದಾರೆ. ಲೊಕೇಶನ್ ಚೆನ್ನಾಗಿದೆ, ಅದಕ್ಕೆ ನಿಲ್ಲಿಸಿದೆ ಒಂದು ಸ್ವಲ್ಪ ಹೊತ್ತು. ಸ್ನೇಹಿತರೆ, ಈ ಮೈಲೇಜ್ ಟೆಸ್ಟಲ್ಲಿ ಹೈವೇನಲ್ಲಿ ಓಡಿಸ್ತಾ ಇದ್ದೀನಿ, ಈ ಥರ ಸಿಂಗಲ್ ರೋಡಲ್ಲಿ ಓಡಿಸ್ತಾ ಇದ್ದೀವಿ. ಸೊ ನೋಡಬೇಕಲ್ಲ ಎಷ್ಟು ಬರುತ್ತೆ ಮೈಲೇಜ್ ಅಂದ್ಬಿಟ್ಟು. ಸೊ ಫಸ್ಟು 1000 ಕಿಲೋಮೀಟ್ರ್ ಆಯಿತು. ಇದೊಂದು
20 ಕಿಲೋಮೀಟ್ರ್ ಸಿಂಗಲ್ ರೋಡ್ ಸಿಕ್ತು. ಅದಾದಮೇಲೆ ಕದ್ರಿ ಹಿಂದೂಪುರ ಹೈವೇ ಬರುತ್ತೆ, ಅದು ರೋಡ್ ಚೆನ್ನಾಗಿತ್ತು ಸ್ನೇಹಿತರು, ಒಂದು 30-40 ಕಿಲೋಮೀಟ್ರು. ಮತ್ತು ನಾವು ಗವಿ ಮಲ್ಲೇಶ್ವರ ಟೆಂಪಲ್ಗೆ ಹೋಗಬೇಕು ಅಂದರೆ ಬಿಫೋರ್ ಕದ್ರಿ ಲೆಫ್ಟ್ ಅಂತ ತೊಗೊಬೇಕಾಗತ್ತೆ. ಅಲ್ಲಿಂದ ಒಂದು 80 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಇರುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಯಿತು. ಆಮೇಲೆ ನಾನು ಫೋನ್ ಎತ್ತಿ ಒಳಗಡೆ ಮಾಡ್ಕೊಂಬಿಟ್ಟೆ. ಸೊ ನೋಡ್ತಾ ಇರಲಿಲ್ಲ ಬೋರ್ಡು. ಸೊ ಅಲ್ಲಿ ಎಲ್ಲ ಜನರನ್ನೆಲ್ಲ ಹಂಗೆ ಕೇಳ್ಕೊಂಡು ಹೋಗ್ತಾಯಿದ್ದೆ. ನನಗೆ ಗೊತ್ತಿರೋ ಥರ ಒಂದು 20 ಕಿಲೋಮೀಟ್ರು ಸುತ್ತಾಕೊಂಡೋದೆ ಅನಿಸುತ್ತೆ. ಯಾಕಂದರೆ ಬರಬೇಕಾದ್ರೆ ಒಂದು 10 ಕಿಲೋಮೀಟ್ರ್ ಏನೋ ಬರಬೇಕಾದ್ರೆ ಒಂಥರ ಹತ್ರ ಅನಿಸ್ತಾ ಇತ್ತು. ಅದಕ್ಕೇ ಮತ್ತು 7-8 ಆ್ಯಕ್ಚುಲಿ ನಾನು ಡೆಸ್ಟಿನೇಷನ್ 6 ಗಂಟೆಗೆ ರೀಚ್ ಆಗಬೇಕಾಗಿತ್ತು. ನೋಡಿದ್ರೆ 7-8 ಗಂಟೆಗೆ ಹೋಗಿತ್ತು. ಸರಿ ಹೋಗ್ತಾ ಇರ್ಬೇಕಾದ್ರೆ ಹೈವೇಗೆ ಒಂದು ಹೋಟೆಲ್ ಇತ್ತು. ಬೆಳಗ್ಗೆ ಎದ್ದು ನೋಡ್ತೀನಿ, ಸೂಪರ್ ಲೊಕೇಶನ್ ಇತ್ತು. ಮತ್ತು ಸ್ನೇಹಿತರೆ ರೂಮು ಚೆನ್ನಾಗಿತ್ತು. ಮತ್ತು ಬೆಳಗ್ಗೆ ನಾನು ಗೂಗಲಲ್ಲಿ ಚೆಕ್ ಮಾಡಿದೆ, ನೋಡಿದ್ರೆ ಗವಿ ಮಲ್ಲೇಶ್ವರ ಟೆಂಪಲ್ಗೆ ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ಸ್ 2 ಕಿಲೋಮೀಟರ್ಸ್ ಆಯಿತು. ಸರಿ ಓಕೆ, ಕರೆಕ್ಟ್ ಪ್ಲೇಸಲ್ಲೇ ರೂಮ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಆದ್ವಿ. ನೋಡ್ತಾ ಇದ್ದೀರಲ್ಲ ಮೈಲೇಜ್ ನೋಡಿ, ಇನ್ನೂ ರೇಂಜ್ ಬಂದ್ಬಿಟ್ಟು ಪೆಟ್ರೋಲ್ದು ಇನ್ನೂ 460 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ. ಸೊ ಇರಿ ಒಂದು ನಿಮಿಷ ಟ್ರಿಪ್ ಬಿ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಇನ್ನೂ 197 ಕಿಲೋಮೀಟರ್ಸ್ ಬಂದಿದ್ವಿ, ಬಟ್ ರೇಂಜ್ ಬಂದ್ಬಿಟ್ಟು ಇನ್ನೂ 459 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ. ನೋಡ್ಬೇಕು ಎಷ್ಟು ಬರುತ್ತೆ ಮೈಲೇಜ್ ಅಂದ್ಬಿಟ್ಟು. ಮತ್ತು ನಾವು ನೀನು ಎಲ್ಲಿ ಹಾಕ್ಸಿದ್ವಿ ಪೆಟ್ರೋಲ್, ಅದೇ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಅಲ್ಲೇ ಹಾಕ್ಸ್ತೀನಿ, ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. ಸ್ನೇಹಿತರು ನೋಡಿ, ಆ್ಯಕ್ಚುಲಿ ನಾವು ಹೋಟೆಲ್ ಇದೆಯಲ್ಲ, ಸೊ ಹೋಟೆಲಿಂದ ಮುಂದೆ ಹೋಗಿ ನಾವು ಯೂ ಟರ್ನ್ ಮಾಡ್ಕೊಂಡು ಬರ್ತೀವಿ. ಯೂ ಟರ್ನ್ ಮಾಡ್ಕೊಂಡ್ರೆ ನೋಡಿ ಇದೆ ಹೈವೇ ನೋಡಿ. ಇಲ್ಲಿ ಬಂದರೆ ನೋಡಿ ಹಿಂಗೆ ಹೋಗ್ಬೇಕು, ಇಲ್ಲಿ ಲೆಫ್ಟ್ ತೊಗೊಬೇಕಾಯ್ತು, ಒಂದು ಸಣ್ಣ ರೋಡ್ ಬರುತ್ತೆ. ಸೊ ನೀವು ಈ ರೋಡಲ್ಲಿ ಹೋಗ್ಬೇಕಾಗುತ್ತೆ ಗವಿ ಮಲ್ಲೇಶ್ವರ ಟೆಂಪಲ್ಗೆ. ನೋಡಿ ನಾವು ಹೋಟೆಲಿಂದ ನೋಡ್ತಾ ಇದ್ದೀವಲ್ಲ, ಅದೇ ಬೆಟ್ಟನೇ ನಾವು ನೋಡಿದ್ದು. ಸ್ನೇಹಿತರು ನೋಡ್ತಾ ಇದ್ದೀರಲ್ಲ ನೋಡಿ, ಫುಲ್ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ನಿಮಿಷ ಪೇಮೆಂಟ್ ರೀಡಿಂಗ್ ಎಷ್ಟಿದೆ ಅಂತ ನೋಡೋಣ. ಫಸ್ಟು ಪೇಮೆಂಟ್ ಕ್ಲಿಯರ್ ಮಾಡಿಬಿಡೋಣ ಅವ್ರಿಗೆ. ಈಗ ವಿ ಪವರ್ ಹಾಕ್ಸಿರೋದು, ಸೊ 8.5 ಬಂದಿದೆ. ಬಿಲ್ ಕೊಟ್ಟಿದ್ದಾರೆ ನೋಡಿ, 937.10 ರುಪೀಸ್ ಆಗಿದೆ. ಬಿಲ್ ಇದು 937.10 ರುಪೀಸ್ದು ನೋಡಿ. ಸೇಮ್ ಅದೇ ಪೆಟ್ರೋಲ್ ಬಂಕಲ್ಲೇ ಪೆಟ್ರೋಲ್ ಹಾಕ್ಸಿದ್ದು ನೋಡಿ. ಪೆಟ್ರೋಲ್ ಬಂಕ್ ಇನ್ನೂ ಶೆಲ್ ಪೆಟ್ರೋಲ್ ಬಂಕಲ್ಲೇ ಇದ್ದೀವಿ ನೋಡಿ, ಫುಲ್ ಆಗಿದೆ, ಕಾಣಿಸ್ತಿದೆ ನೋಡಿ, ಟಚ್ ಆಗ್ತಾಯಿದೆ ನನ್ನ ಕೈಗೆ, ಪೆಟ್ರೋಲು ಫುಲ್ ಇದೆ. ಸೊ ಈಗ ನೋಡೋಣ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ. ಪ್ಲಸ್ ಏನಂದರೆ ಅಲ್ಲಿ ಲೇಟ್ ಆಗುತ್ತೆ, ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಸೈಡ್ ಹಾಕಿದ್ದೀನಿ ಗಾಡಿ. ಸೊ ನೋಡೋಣ, ಟ್ರಿಪ್ ಬಿ ಅಲ್ವಾ ಈಗ ಇದು. ನಾವು ಸ್ನೇಹಿತರು ನೋಡ್ತಾ ಇರಲಿಲ್ಲ, ಇದು ಟ್ರಿಪ್ ಎ ಇದು ಸ್ನೇಹಿತರೆ. ಟ್ರಿಪ್ ಬಿ ಬಂದ್ಬಿಟ್ಟು 411 ಕಿಲೋಮೀಟ್ರ್ ಓಡಿದೆ. ಸೊ ಒಂದು ಫೋಟೋ ತೊಗೊತೀನಿ, ಆ್ಯಕ್ಚುಲಿ ಲೇಟ್ ಆಯಿತು. ಸೊ ಮನೆಯಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ಫೋಟೋ ತೊಗೊಂಡಿದ್ದೀನಿ, ಮತ್ತು ಓಡೋನು ಫೋಟೋ ತೊಗೊತೀನಿ. ನೋಡ್ತಾ ಇರಿ, ಓಡೋ ಬಂದ್ಬಿಟ್ಟು 1270 ಕಿಲೋಮೀಟರ್ಸ್ ಆಗಿದೆ.